ಭಗಿನಿ ವಂದನಾ ಫ್ರಾನ್ಸಿಸ್ ಹಾಗೂ ಭಗಿನಿ ಪ್ರೀತಿಗೆ ಬೇಲ್ ಕೊಟ್ಟರೆ ಸಾಕಾಗಲ್ಲ, ಕೇಸ್ ಯಾಕೆ ಹಾಕಿದ್ರಿ? ಅದು ನಮ್ಮ ಪ್ರಶ್ನೆ. 7 ದಿನ ನರಕ ಯಾತನೆ ಅನುಭವಿಸಲು ಮಾಡಿದ್ರಲ್ಲ, ಯಾವುದೇ ತಪ್ಪು ಮಾಡದೆ 50,000 ಕಟ್ಟಿಸಿದ್ರಿ ಅಲ್ವಾ? ಭಗಿನಿಯರು ಮಾಡುವ ಕೆಲಸಕ್ಕೆ ನೀವು ಕೋಟಿ ಕೊಟ್ಟರೂ ಸಾಕಾಗಲ್ಲ, ನೆನಪಿಡಿ. ಇದು ಛತ್ತೀಸ್ಗಢದ ಬಿಲಾಸ್ಪುರದ NIA ನ್ಯಾಯಾಲಯವು ಭಗಿನಿ ಪ್ರೀತಿ ಮೇರಿ ಮತ್ತು ವಂದನಾ ಫ್ರಾನ್ಸಿಸ್ಗೆ ನೀಡಿದ ಜಾಮೀನನ್ನು ನಾವು ಸ್ವಾಗತಿಸುತ್ತೇವೆ. ಅವರ ಜೈಲುವಾಸದ ಸಮಯದಲ್ಲಿ ಅವರು ಎದುರಿಸಿದ ಅನ್ಯಾಯವನ್ನು ನಾವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಅವರ ವಿರುದ್ಧದ ಆರೋಪಗಳು ಆಧಾರರಹಿತವಾಗಿದ್ದವು. ಅವರ ವಿರುದ್ಧದ ಆರೋಪ ಪಟ್ಟಿಯನ್ನು ರದ್ದುಗೊಳಿಸಬೇಕು. ನಮ್ಮ ಸಂವಿಧಾನವು ಖಾತರಿಪಡಿಸಿದಂತೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಮೌಲ್ಯವನ್ನು ನಾವು ಗುರುತಿಸಬೇಕು. ಅವರಿಗೆ ನ್ಯಾಯವನ್ನು ಪೂರ್ಣವಾಗಿ ಪೂರೈಸುವವರೆಗೂ ನಾವು ಇಲ್ಲಿ ನೆರೆದಿರುವ ಭಗಿನಿಯರು ವಿಶ್ರಾಂತಿ ಪಡೆಯುವುದಿಲ್ಲ. ನಮ್ಮದು ಅಗಲ ಭಾರತ ದೇಶದಷ್ಟು ಅಗಲ, ನಮ್ಮದು ಉದ್ದ ಭಾರತ ದೇಶದಷ್ಟು ಉದ್ದ. ನಾವು ಭಗಿನಿಯರು ಹೆದರುವುದಿಲ್ಲ, ನಿಮ್ಮ ಹೆದರಿಕೆಗೆ ಅಂಜುವುದಿಲ್ಲ. ಕ್ರಿಶ್ಚಿಯನ್ ಸಮುದಾಯ ಎಂದರೆ ಸಂವಿಧಾನಕ್ಕೆ ಗೌರವ ಕೊಟ್ಟು ನಡೆಯುತ್ತಿರುವ ಸಮುದಾಯ. ನಾವು ಕುರುಡರಿಗೆ ಕಣ್ಣುಗಳಾಗಿ, ಅಶಕ್ತರಿಗೆ ಶಕ್ತಿಯಾಗಿ, ವಯಸ್ಕರಿಗೆ ಊರುಗೋಲಾಗಿ, ಯುವಕರಿಗೆ ದಾರಿದೀಪವಾಗಿ, ಅಬಲೆಯರಿಗೆ ಧೈರ್ಯ ಸಾಂತ್ವನವಾಗಿ, ಬಡವರಿಗೆ ಭಯಪಡಬೇಡ ಮೇಹೂನಾ ಅಂತ ಹೇಳುವ ತ್ಯಾಗಮೂರ್ತಿ ಭಗಿನಿಯರು ನಾವು. ಭೂಕಂಪದಿಂದ 20,000ದಿಂದ 30,000 ಜನರು ಭೂಮಿಯ ಒಡಲಿಗೆ ಲೀನವಾದಾಗ, ಅನೇಕರು ತಮ್ಮ ಪ್ರೀತಿಯ ಕರುಳ ಕೊಂಡಿಯನ್ನು ಕಳೆದುಕೊಂಡು ಗೋಳಾಡುವಾಗ, ಭಗಿನಿಯರು ತಮ್ಮ ಜೀವನವನ್ನು ಲೆಕ್ಕಿಸದೆ ಸಹಾಯ ಮಾಡಲು ಧಾವಿಸಿದವರು ನಾವು. 2004 ಡಿಸೆಂಬರ್ 26ರಂದು ಸುನಾಮಿ ಭಾರತ ಸೇರಿ ಅನೇಕ ರಾಷ್ಟ್ರಗಳು ನರಳಾಡುತ್ತಿರುವಾಗ ಸಹಾಯ ಹಸ್ತ ನೀಡಲು ಮುಂಚೂಣಿಯಲ್ಲಿದ್ದವರು 2%ಗೆ ಸೇರಿದ ಭಗಿನಿಯರು. ಆಗಸ್ಟ್ ತಿಂಗಳಲ್ಲಿ ಕೇರಳದ ಇಡೀ ವಾಯ್ನಾಡ್ ಪ್ರವಾಹ ಮತ್ತು ಗುಡ್ಡ ಕುಸಿತದಿಂದ ನಲುಗುತ್ತಿರುವಾಗ ಧಾವಿಸಿದ್ದು 2% ಜನ. ಇದನ್ನು ಮಾತ್ರ ಕೇಳದೆ ಇರಬೇಡಿ ಸ್ವಾಮಿ. ಒಂದು ಗ್ರಾಮ ಪಂಚಾಯತ್, ಅದರ ಮುಂದೆ ಒಂದು ಬೃಹತ್ ಸ್ಟೇಡಿಯಂ, ಅಲ್ಲಿಯೇ ಕೆಲ ಮರಗಳು, ಅದರ ಕೆಳಗೆ ಒಬ್ಬ ಮುದುಕ 7 ವರ್ಷದಿಂದ ಬೀದಿ ನಾಯಿಯಂತೆ ಕಡೆ ಜೀವನ ನಡೆಸುತ್ತಿದ್ದ. ಯಾರೂ ಹತ್ತಿರ ಹೋಗುತ್ತಿರಲಿಲ್ಲ. ಕಾರಣ ಇಷ್ಟೇ, ಪಾರ್ಶ್ವವಾಯು ಹೊಡೆದು ಮಲಮೂತ್ರ ಎಲ್ಲ ಮಾಡಿ ವಾಸನೆ ಹೊಡೆಯುತ್ತಿದ್ದ. ಅವನ ಧರ್ಮದವರು ಅನೇಕರು ನೋಡಿದರೂ ನೋಡದಂತೆ ಸಾಗಿದರು. ಆದರೆ 2% ಸೇರಿದ 3 ಧರ್ಮ ಭಗಿನಿಯರು ಆ ಅರ್ಜನನ್ನು ಎತ್ತಿ ಇದೇ ಮಂಗಳೂರಿನ ಭಗಿನಿಯರು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಅನಾಥಾಶ್ರಮಕ್ಕೆ ಸೇರಿಸಿ ಪ್ರಾಣಿ ಜಾತಿಯಿಂದ ಮಾನವ ಧರ್ಮಕ್ಕೆ ಮತಾಂತರ ಮಾಡಿದ್ದರು. ಸ್ವಾಮಿ 7 ವರ್ಷದಿಂದ ಇದ್ದಂತಹ ಕೊಳಕು ತೊಳೆಯಲು ಆ ಭಗಿನಿಯರಿಗೆ 3 ತಾಸು ಬೇಕಾಯಿತು. ಬಂಧುಗಳೇ, ಹೇಳಲು ಹೋದರೆ ಅನೇಕ ನಿದರ್ಶನಗಳಿವೆ. ಇಂತಹ ತ್ಯಾಗ ಮೂರ್ತಿಗಳ ಮೇಲೆ ಪೊಗರಿನ ಟಗರಿನಂತೆ ಮೇಲೆ ಬಿದ್ದು ಮಾನಸಿಕವಾಗಿ ಚಿತ್ರಹಿಂಸೆ ನೀಡಿ ಜೈಲಿನ ಒಳಗೆ ನೂಕಿದ ಆ ವಿಷಕನ್ಯೆ ಜ್ಯೋತಿ ಅಕ್ಕ ಇವತ್ತು ನಾಪತ್ತೆಯಾಗಿದ್ದಾಳಂತೆ. ಅಪ್ಪಾಂಡಿನಂತೆ ಇಲಿಗಳು ಸಹ ಇಲಿಗಳು ಮಾತ್ರ ಬಿಲದೊಳಗೆ ಹೋಗ್ತವೆ. ಹುಲಿಯಂತೆ ಹಬ್ಬರಿಸಿ ಇಲಿಯಂತೆ ಓಡಿದಳ ವಿಷದ ಬೀಜವನ್ನು ಬಿತ್ತಿ ವಿಷಕನ್ಯೆ. ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಸರ್, ಖಂಡಿತ ಸಿಗ್ತಾಳೆ. ಕೈಯಲ್ಲಿ ಕೊಳೆತ ಟೊಮೆಟೊ ಇಟ್ಟುಕೊಂಡು ಓಡಾಡಬೇಡಿ ಸ್ವಾಮಿ, ಅದು ವಾಸನೆ ಬರುತ್ತೆ. ಕೈಯಲ್ಲಿ ಸಂವಿಧಾನದ ಪಿಡಿಯನ್ನು ಹಿಡಿಯಿರಿ. ಸಂವಿಧಾನ ವಿಧಿ 25ರಿಂದ 28 ಸರಿಯಾಗಿ ಏನು ಹೇಳುತ್ತೆ ಅಂತ ಗೊತ್ತಾಗುತ್ತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಎಂಬುದು ಬಸವಣ್ಣನವರ ವಚನ. ಬರೀ ಪುಸ್ತಕದ ಬದನೆಕಾಯಿ ಆಯ್ತು ಸರ್. ನಮ್ಮನ್ನ ಕೊಲ್ಲಿಕ್ಕೆ ಬರ್ತೀರಾ? ಬನ್ನಿ. ನಮ್ಮನ್ನು ಜೈಲಿನ ಒಳಗೆ ಹಾಕ್ತೀರಾ? ಹಾಕಿ. ಆಗಲ್ಲ. ಯಾಕೆಂದ್ರೆ ನಾವು ಜೀವಂತ ದೇವರ ಮಕ್ಕಳು, ನಾವು ಬೆಳಕಿನ ಮಕ್ಕಳು, ನಾವು ಬೆಳಕಿನ ಕಿಡಿ, ಪ್ರೀತಿಯ ಪರಿಮಳ ಬೀರುವರು, ಕ್ಷಮೆಯ ಕಾರಂಜಿಯವರು,
ಶಾಂತಿಯ ಸಾಗರದಂತಿರುವವರು. ನಮ್ಮನ್ನು ಬಂಧಿಸಲು ನೋಡಬೇಡಿ, ನಾವು ಅಬಲೆಯರಲ್ಲ ಸಬಲೆಯರು ಸ್ವಾಮಿ, ಸಬಲೆಯರು. ನಾವು ಆಧುನಿಕ ಕಿತ್ತೂರು ಚೆನ್ನಮ್ಮನವರು. ನಮ್ಮದೇ ಕಥೆಯನ್ನು ಬರೆಯುವವರು, ನಮ್ಮದೇ ಆದ ಪ್ರತಿರೂಪವನ್ನು ಕೆತ್ತುವರು. ನಾವು ಕೆತ್ತಿದ ಶಿಲಾಬಾಲಿಕೆಯಲ್ಲ, ದೇವರು ರಚಿಸಿದ ಪ್ರೀತಿಯ ಕಾರಂಜಿಗಳು. ಕೈಯಲ್ಲಿ ಶಕ್ತಿ ಇದೆ ಅಂತ ಗುದ್ದಲು ಬರಬೇಡಿ, ಹೆದರಿಸಲು ಬರಬೇಡಿ. ಈ 2% ಜನರಿಗೆ ಕೂಡ ಶಕ್ತಿ ಇದೆ. ಗುದ್ದೊಡ್ಚಿ ಅಣ್ಣ, ಗುದ್ದೊಡ್ಚಿ, ಎಂಕ್ಲೆಗ್ಲ ಶಕ್ತಿ ಉಂಟು. ಈ ಶಕ್ತಿ ಮಾಂಸ ಕಂಡದ್ದಲ್ಲ, ನಮ್ಮದು ಮಾನವ ಶಕ್ತಿ. ಸತ್ಯಮೇವ ಜಯತೆ ಎಂಬ ನಾಮ ಫಲಕವನ್ನು ಮುಂದೆ ಇಟ್ಟು ಪ್ರೀತಿ, ಶಾಂತಿ, ಕ್ಷಮೆ ಎಂಬ ಬೀಜವನ್ನು ಬಿತ್ತಿ ಸ್ವರ್ಗ ಸಾಮ್ರಾಜ್ಯವನ್ನು ಕಂಡುಕೊಳ್ಳುವ ಕ್ರಿಸ್ತನ ಅನುಯಾಯಿಗಳು. ನಮ್ಮನ್ನು ಬಂಧಿಸುತ್ತೀರಾ? ಬಂಧಿಸಿ. ಆದರೆ ನೀವು ಬಂಧಿಸುವುದು ನಮ್ಮನ್ನಲ್ಲ, ನಮ್ಮ ಶಿಕ್ಷಣ ಕ್ಷೇತ್ರಗಳನ್ನು, ಆರೋಗ್ಯ ಸಂಪತ್ತನ್ನು, ಸಮಾಜದ ಏಳಿಗೆಯನ್ನು, ವೃದ್ಧಾಶ್ರಮಗಳನ್ನು, ಅನಾಥ ಆಶ್ರಮಗಳನ್ನು ನಿಮಗೆ ಮಾಡಲು ಸಾಧ್ಯವಾ? ಇಲ್ಲ. ಭಾರತ ಮಾತೆ ಇಂದು ಕಣ್ಣೀರು ಹಾಕುತ್ತಿದ್ದಾಳೆ, ತನ್ನ ಮಕ್ಕಳು ನಾವು ಪಡುತ್ತಿದ್ದೇವೆಂದು. ನಿಸ್ವಾರ್ಥ ಭಗಿನಿಯರು ಸ್ವಾರ್ಥಿ ವಿಷಪೂರಿತ ಅಂಧ ಭಕ್ತರಿಗೆ ಶೋಷಣೆಗೆ ಒಳಗಾಗುತ್ತಿದ್ದಾರೆಂದು ನೀವು ನಮಗೆ ಕಷ್ಟ ಕೊಟ್ಟಷ್ಟು ಕೇಳಿರಿ. ಪುನಃ ನಾವು ಅಣಬೆಯಂತೆ ಎಲ್ಲೆಲ್ಲೂ ಹುಟ್ಟುತ್ತೇವೆ. ನೀವು ನಮ್ಮನ್ನು ತುಂಡು ಮಾಡಲು ನೋಡುತ್ತಿದ್ದೀರಾ? ನೆನಪಿಡಿ, ಎಲ್ಲ ತುಂಡುಗಳು ಎರೆಹುಳಿಗೆ ಇದ್ದಂತೆ ಜೀವ ಇರುತ್ತೆ ಸ್ವಾಮಿ, ಜೀವ ಇರುತ್ತೆ. 25 ತಾರೀಕು ನಮ್ಮ ಕ್ರೈಸ್ತರಿಗೆ ಒಂದು ಕರಾಳ ದಿನ. ಗಾಂಧೀಜಿಯವರೊಂದು ಮಾತನ್ನು ಹೇಳಿದ್ರು, ಒಂದು ಮಂಗನ ಕಥೆಯನ್ನು ಹೇಳಿದ್ರು. ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಮಾತಾಡಬೇಡ, ಕೆಟ್ಟದನ್ನು ಕೇಳಬೇಡ. ಆದರೆ ಕೇಂದ್ರದಲ್ಲಿದ್ದ ಮಂಗನಿಗೆ ಇದು ಗೊತ್ತಾಗುವುದಿಲ್ಲ. ಕೇಂದ್ರದಲ್ಲಿದ್ದ ಮಂಗ ಇದು ಒಳ್ಳೆದನ್ನು ನೋಡುವುದಿಲ್ಲ, ಒಳ್ಳೆದನ್ನು ಮಾತಾಡುವುದಿಲ್ಲ, ಒಳ್ಳೆದನ್ನು ಕೇಳುವುದಿಲ್ಲ. ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಮಂಗನಿಗೆ ಗೊತ್ತಾಗ್ತಿದ್ರೆ ಇವತ್ತು ಇಬ್ಬರು ಸನ್ಯಾಸಿಯವರು ಜೈಲಿಗೆ ಹೋಗ್ತಿರ್ಲಿಲ್ಲ. ಕ್ರಿಶ್ಚಿಯನ್ರು ಮತಾಂತರ ಮಾಡಿದ್ರೆ ಈ 2% ನಿಲ್ತಿರ್ಲಿಲ್ಲ. ನಮ್ಮ ಸೇವಾ, ನಮ್ಮ ತ್ಯಾಗ, ನಾವು ಅಲ್ಪಸಂಖ್ಯಾತರಾಗಿರ್ಬಹುದು, ಆದರೆ ಬಹುಸಂಖ್ಯಾತರು ಮಾಡಿದ ಕೆಲಸದಕ್ಕಿಂತ ಹೆಚ್ಚು ಕೆಲಸವನ್ನು ನಾವು ಮಾಡಿದ್ದೇವೆ. ಅನಾಥರಿಗೆ, ಭೂಕಂಪದವರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಮನೆ ಕೊಡುವವರು ನಾವು, ಅವರ ಆರೋಗ್ಯವನ್ನು ನೋಡುವವರು ನಾವು. ಆದರೆ ನಮಗೆ ಮತಾಂತರದ ಒಂದು ಪಟ್ಟಿ. ಮೊನ್ನೆ ಸಿಸ್ಟರ್ಗಳು ಮತಾಂತರ ಮಾಡ್ತಾರೆ ಅಂತ ಹೇಳಿ ಅವರ ಮೇಲೆ ಭೂಮಿ ಕೊಡಿಸಿದ್ರು. ನಾವು ಯಾರಿಗೆ ಮತಾಂತರ ಮಾಡುದು? ನಮ್ಮ ಮನೆಯವರಿಗೆ ನಾವು ಮತಾಂತರ ಮಾಡುದಾ? ಮಾನವ ಕಳ್ಳ ಸಾಗಣೆ, ನಮ್ಮ ಮನೆಯವರಿಗೆ ನಾವು ಕಳ್ಳ ಸಾಗಣೆ ಮಾಡುದಾ? ಹೋದ ಸರಿ ಉಡುಪಿಯಲ್ಲಿ ಆದ ಪ್ರಸಂಗ, ನಾವು ಕಂಪ್ಲೇಂಟ್ ಕೊಡುವಾಗ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳು ಎಲ್ಲಿ ಬಂದ್ರು ಹೋಗ್ಬಹುದು, ಯಾರೊಟ್ಟಿಗೆ ಹೋಗ್ಬಹುದು, ಯಾವ ಧರ್ಮವನ್ನು ಸ್ವೀಕರಿಸಬಹುದು, ಅವರಿಗೆ ಒಂದು ಕಾನೂನು, ನಮ್ಗೆ ಒಂದು ಕಾನೂನ. ಹಾಗಾದ್ರೆ ಈ ಕೇಂದ್ರದಲ್ಲಿದ್ದ ಮಂಗನಿಗೆ ಇದು ಕಾಣುದಿಲ್ವಾ? ಯಾಕೆ ಕಾಣುದಿಲ್ಲ? ಯಾಕೆ ಅವರಿಗೆ ಕನ್ನಡಕ್ಕೆ ಕಣ್ಣಿಲ್ವಾ, ಕಿವಿ ಇಲ್ವಾ, ಬಾಯಿ ಇಲ್ವಾ? ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು, ಕೇರಳದ ಎಂಪಿಗಳು ಲೋಕಸಭೆಯಲ್ಲಿ ಗಲಾಟೆ ಮಾಡಿದ್ರು. ಅದೇ ರೀತಿ ವಂದನ ಕ್ಯಾರೆಟ್, ಹಾಗೇನೆ ಜಾನ್ ಬ್ರಿಟಸ್ ಅವರು ಜೈಲಿಗೆ ಹೋಗಿ, ಹಾಗೇನೆ ಕೇರಳದ 5 ಎಂಪಿಗಳು ಜೈಲಿಗೆ ಹೋಗಿ ಹೋರಾಟ ಮಾಡಿದ್ರು. ಇದರ ಹೋರಾಟದ ಫಲವಾಗಿ ತಾತ್ಕಾಲಿಕವಾಗಿ ನಮ್ಗೊಂದು ರಿಲೀಫ್ ಸಿಕ್ಕಿದೆ. ನಮ್ಗೆ ಸಿಕ್ಕಿದ್ದು ತಾತ್ಕಾಲಿಕ ಬೇಲ್ ಮಾತ್ರ. ಅದು ಸಹ 50,000 ರೂಪಾಯಿ ಬೇಲ್ ಹಣ ಕೊಟ್ಟು ನಮ್ಮ ಕಣ್ಣಿಗೆ, ನಮ್ಮ ದುಃಖಕ್ಕೆ ಸ್ವಲ್ಪ ಒರೆಸಿದ್ದು ಮಾತ್ರ. ಇದು ರಾಜಕೀಯ. ಪ್ರತಿ ಸಾರಿ ಚುನಾವಣೆ ಬರುವಾಗ ಪುಲ್ವಾಮಾ ದಾಳಿ, ಹಾಗೇನೆ ಫಲ್ಗಾಮ್ ದಾಳಿ ಅಥವಾ ಕ್ರಿಶ್ಚಿಯನ್ ಮೇಲೆ ದಾಳಿ, ನಾವೆಂದ್ರೆ ಒಂದು ಮುಗ್ಧರು, ನಾವು ಹರಿಯುವ ಒಂದು ನೀರು, ನಾವೀಗ ಕಟ್ಟಿ ನಿಂತಿದ್ದೇವೆ. ಈ ನರು ನಮ್ಮ ಅಣೆಕಟ್ಟು ಹೊಡೆದು ಹೋದ್ರೆ ನಿಮ್ಮನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತೇವೆ. ಹೆದರಬೇಡಿ, ನೀವು ನೆನೆಸಬೇಡಿ ನಿಮ್ಮನ್ನು ಬಿಡುತ್ತೇವೆ ಅಂತೇಳಿ. ಆದುದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೇವೆ, ಇಷ್ಟೇ ನಿರಪರಾಧಿಯಾದ ಸಿಸ್ಟರ್ಗಳನ್ನು, ಅವರ ಮೇಲಿದ್ದ ಎಲ್ಲ ಕೇಸ್ಗಳನ್ನು ತೆಗೆಯಬೇಕು, ಅವರನ್ನು ನಿರಪರಾಧಿಯಾಗಿ ಸಾಬೀತು ಮಾಡಬೇಕು, ಅವರಲ್ಲಿ ಚಾರ್ಜ್ ಶೀಟ್ ಹಾಕುವಾಗ ಬಿ ರಿಪೋರ್ಟ್ ಹಾಕಿಸಬೇಕು. ಇದು ನಮ್ಮ ಒತ್ತಾಯ.
ಇವತ್ತು ಛತ್ತೀಸ್ಗಢದಲ್ಲಿ ಇಬ್ಬರು ಸಿಸ್ಟರ್ಸ್ ಅವರಿಗೆ 2 ಆರೋಪಗಳನ್ನು, ಸಿಸ್ಟರ್ ವಂದನಾ ಮತ್ತು ಸಿಸ್ಟರ್ ಪ್ರೀತಿ ಅವರ ಮೇಲೆ 2 ಆರೋಪಗಳನ್ನು ಹಾಕಿದರು. ಒಂದು ಮತಾಂತರ ಮಾಡಿದರು, ಇನ್ನೊಂದು ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ. ನೋಡಿ, ಮೊನ್ನೆ ತಾನೇ NDTVಯಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಯಾರು ಅವರ ಸಂಗಡ ಸಿಸ್ಟರ್ಸ್ನ ಒಟ್ಟಿಗಿದ್ದ ಈ 3 ಮಹಿಳೆಯರು, ಅವರು ಹೆಸರು ಕುಮಾರಿ ಲಲಿತಾ ಹುಸೇಂದಿ ಮತ್ತು ಕಮಲೇಶ್ವರಿ ಪ್ರಧಾನ್ ಮತ್ತು ಆ ಯುವಕ ಸುಮಕಾರ್ ಮಂದಾವಿ. ಇವರು ಇಂಟರ್ವ್ಯೂ ಅಲ್ಲಿ ಹೇಳಿದರು, ಮತಾಂತರ ಆಗಲು ಸಾಧ್ಯನೇ ಇಲ್ಲ, ಯಾಕೆಂದರೆ ನಾವು ಕ್ರೈಸ್ತರಾದದ್ದು 10 ವರ್ಷಗಳ ಮುಂಚೆ, ಆದ್ದರಿಂದ ಹೇಗೆ ಮತಾಂತರ ಆಗುವುದು? ಈ ಸಿಸ್ಟರ್ಸ್ ಸಂತರು, ಪವಿತ್ರರು, ನಮಗೆಲ್ಲರಿಗೆ ಪವಿತ್ರರು, ಏಕೆಂದರೆ ಎಲ್ಲ ಕಡೆ ಅವರು ಪವಿತ್ರ ಕಾರ್ಯಗಳನ್ನು ಮಾಡುತ್ತಾರೆ. ದೀನ ದಲಿತರಿಗೆ ಎಲ್ಲರಿಗೆ ಸಹಾಯ ಮಾಡುತ್ತಾರೆ, ಶಿಕ್ಷಣ ಕೊಡುತ್ತಾರೆ. ಸಂತರಿಗೆ ಇಂತಹ ಈ ವೇಷವಾಟಿಕೆಗೆ ಆ ಹುಡುಗಿಯರನ್ನು ಅವರು ಕೊಂಡೋಗಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೆಂದರೆ ಈ ಸಂತರು ಇವರನ್ನು ಬಂಧಿಸಿ ಆ ಜೈಲಲ್ಲಿ ಹಾಕಿದರು ಮತ್ತು ಬಂಧನ ಕಾರಂತ್ ಅವರು ಹೇಳುತ್ತಾರೆ, ಮಲಗಲು ಅವರಿಗೆ ನೆಲದಲ್ಲಿ ಮಲಗಲು ಅವರಿಗೆ ಕೊಟ್ಟರು. ಇಷ್ಟು ಮಾತ್ರವಲ್ಲ, ಅವರೆಲ್ಲ ರೋಗ ರುಜಿನಗಳು ಮೇಲೆದ್ದವು. ತುಂಬಾ ಕಷ್ಟದಲ್ಲಿ ಅವರಿದ್ದರು. 9 ದಿನ ಆ ಜೈಲು ವಾಸ, ಆ ಕರಾಳ ದಿನಗಳನ್ನು ಅವರು ಅನುಭವಿಸಿದ್ದಾರೆ. ಯಾತಕ್ಕಾಗಿ? ಬಡ ಜನರು ನಾರಾಯಣಪುರದಲ್ಲಿದ್ದ ಆ 3 ಯುವತಿಯರನ್ನು ತೆಗೆದುಕೊಂಡು ಅವರಿಗೆ ನರ್ಸಿಂಗ್, ಇಬ್ಬರನ್ನು ನರ್ಸಿಂಗಿಗೆ, ಇನ್ನೊಬ್ಬರಿಗೆ ಆ ಬೋರ್ಡಿಂಗ್ನಲ್ಲಿ ಕೆಲಸವನ್ನು ಕೊಟ್ಟು 10,000 ರೂಪಾಯಿ ಕೊಡಲು ಅವರು ಮುಂದಾಗಿದ್ದರು. ಇಂತಹ ಉದ್ಯೋಗವನ್ನು ಕೊಡುವ ಆ ಸಿಸ್ಟರ್ಸ್ನ ಮೇಲೆ ಏಕಾಏಕಿ ಗುಂಡಗಳು ಮತ್ತು ಜ್ಯೋತಿ ಶರ್ಮಾ ಇವರು ಬಂದು ಆ ಹುಡುಗಿಯರ ಮೇಲೆ ಹಲ್ಲೆ ಮಾಡಿ, ಅವರು ಮೈನರ್ಸ್ ಅಲ್ಲ, ಅವರು ಮೇಜರ್ಸ್, 18 ವರ್ಷದ ಮೇಲಿನವರು, ಮತ್ತು ಅವರ ಸಂಗಡ ಎಲ್ಲ ತಮ್ಮ ತಂದೆ ತಾಯಿಗಳ ಪತ್ರಗಳು ಇದ್ದವು. ಮತ್ತು ಇದೆಲ್ಲವನ್ನು ಇಟ್ಟ ಮೇಲೆ ಸಹ ಅವರ ವಿಚಾರಣೆ ನಡೆಸದೆ ಏಕಾಏಕಿ ಬಂದು ಅವರನ್ನು ದೌರ್ಜನ್ಯಕ್ಕೆ ಒಳಪಡಿಸಿ ಈ ಸಿಸ್ಟರ್ಸ್ ಅನ್ನು ಬಂಧಿಸಿ ಜೈಲಿನಲ್ಲಿ ಹಾಕಿರುವುದು ಎಷ್ಟು ಸಮಂಜಸ? ಈ ಕನ್ಯಾಸ್ತ್ರೀಯರನ್ನು ಮತ್ತು ಆ ಹುಡುಗಿಯರನ್ನು ಹಿಂಸಿಸಿದ, ಬಾಯಿಗೆ ಬಂದಂತೆ ಬೈಗಳನ್ನು ಕೊಟ್ಟ ಆ ಜ್ಯೋತಿ ಶರ್ಮಾ ಮತ್ತು ಬೀರ ಗುಂಡಗಳನ್ನು ಅವರು ಬಂಧಿಸಬೇಕು. ಬಜರಂಗ್ ದಳ್ ಮತ್ತು ಲೇಡಿ ಡಾನ್ ಜ್ಯೋತಿ ಶರ್ಮಾ ಇವರ ಮೇಲೆ ಇವತ್ತು FIR ಅಂದ್ರೆ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. FIR ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ, ಆದ್ರೆ ಆ ಯುವತಿಯರು ಬಂದು ಇವತ್ತು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಲೇಡಿ ಡಾನ್ ಯಾರು? ಇಡೀ ಛತ್ತೀಸ್ಗಢಗೆ ಅವರೇನ ಸುಪ್ರೀಂ. ಅಲ್ಲಿ ಏನೋ ಅಡ್ಮಿನಿಸ್ಟ್ರೇಷನ್ ಇಲ್ವೋ, ಅಲ್ಲಿ SP, ಕಮಿಷನರ್, ಚೀಫ್ ಮಿನಿಸ್ಟರ್ಸ್ ಯಾರು ಇಲ್ವೋ ಆ ಸ್ಟೇಟ್ ಅಲ್ಲಿ. ಈ ಲೇಡಿ ಡಾನ್ನೇ ಎಲ್ಲ ಕಾರ್ಬಾರ ನಡೆಯೋದ. ನಮ್ಮ ಸಿಸ್ಟರ್ಸ್ಗಳ ಮೇಲೆ ಸುಳ್ಳು ಆರೋಪ ಮಾಡಿ ಅವರಿಗೆ ಜೈಲಿಗೆ ಹತ್ತಿಸಿ 9 ದಿನ ಜೈಲಲ್ಲಿ ಇಟ್ಟು ಜಾಮೀನು ಕೊಡುವಾಗ ಬಾಂಡ್ ಬರೆಸಿ ಅವರ ಹತ್ರ ಪಾಸ್ಪೋರ್ಟ್ ಅನ್ನು ಕಿತ್ಕೊಂಡು ಇನ್ನು ಮೇಲೆ ನಾವು ಇಂಥ ಕೆಲಸ ಮಾಡುವುದಿಲ್ಲ ಅಂತ ಬರೆಸ್ಕೊಂಡ ಮೇಲೆ ಏನಪ್ಪ ದೊಡ್ಡ ಸಾಧನೆ ನಿಮ್ಮ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಮಾಡಿದ್ರು? ಖಂಡಿತವಾಗಿ ಅವರು ಮಾಡಿದ ನ್ಯಾಯ ಇಲ್ಲ. ಇದು ಒಂದು ಮಗುವಿಗೆ ಚಿವುಟಿಸಿ ಅವರನ್ನು ಹೊಡೆದು ಮತ್ತೆ ಖಾಲಿ ಹಾಲಿನ ಬಾಟ್ಲಿ ಬಾಯಿಗೆ ಕೊಟ್ಟಾಗೆ ಆಯ್ತು. ಆ ಮಗುಗೆ ಅದು ಹಾಲು ಇದೆಯಾ ನೀರಿದೆಯಲ್ಲ ಅಂತ ಗೊತ್ತಿಲ್ಲ, ಅದನ್ನು ಚಿಮುಕ್ಕೊಂಡು ಇದೆ. ಅದೇ ತರ ಆಯ್ತು ನಮ್ಮ ಅವಸ್ಥೆ. ಆರ್ಟಿಕಲ್ 25 ಪ್ರಕಾರ ನಮ್ಮ ಧರ್ಮ ನಂಬುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಎಲ್ಲ ಹಕ್ಕುಗಳನ್ನು ನಮಗೆ ಈ ಸಂವಿಧಾನದಲ್ಲಿ ಕೊಟ್ಟಿದ್ದೇವೆ. ಹಾಗಾದ್ರೆ ನಾವು ಯಾಕೆ ಹೆದರ್ಕೊಂಡು ಹೋಗ್ಬೇಕು? ನಾವು ಕ್ರಿಶ್ಚಿಯನ್ಸರು, ನಾವು ಯೇಸು ಕ್ರಿಸ್ತನ್ ನಂಬುವರಂತ ಭಯ ಪಡದೆ ಹೇಳಲಿಕ್ಕೆ ನಮ್ಗೆ ಏನು ಭಯವಾಗಿದೆ? ನಮ್ಗೆ ಸಂವಿಧಾನ ತಿಳಿಲಿಲ್ಲ, ಅದಕ್ಕಾಗಿ ನಾವು ಹೆದರ್ತೇವೆ. ಸಂವಿಧಾನವನ್ನು ಬೈಪಾಟ್ ಮಾಡಿ ಬೈಬಲ್ ಹೇಗೆ ನೀವು ಕಲಿತೀರಿ ಅದೇ ತರ ನೀವು ಸಂವಿಧಾನವನ್ನು ಓದಿದ್ರೆ ಖಂಡಿತವಾಗಿ ನಿಮ್ಗೆ ಧೈರ್ಯ ಬರ್ಬೋದು. ಸಂವಿಧಾನದಲ್ಲಿ ನಮ್ಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಹಕ್ಕುಗಳಿವೆ. ಆರ್ಟಿಕಲ್ 19 ಹೇಳ್ತದೆ, ಭಾರತದ ದೇಶದ ಯಾವ ಮೂಲೆಯಲ್ಲಿ ಕೂಡ ನಾವು ಕೆಲಸ ಹುಡ್ಕೊಂಡು ಹೋಗ್ಬೋದು. ಯಾರು ನಮ್ಮನ್ನು ಅಡ್ಡಪಡಿಸ್ಲಿಕ್ಕೆ ಆಗುದಿಲ್ಲ. ನೀವು ಉತ್ತರ ಭಾರತವ, ನೀವು UP ನೀವು ಕರ್ನಾಟಕದ ಕನ್ನಡಿಗವ, ನೀವು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಯಾರು ನಮ್ಮನ್ನು ನಿರ್ಬಂಧಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈ ಹಕ್ಕು ನಮ್ಗೆ ಸಂವಿಧಾನದಲ್ಲಿ ಇದೆ. ನಾವು ಇವತ್ತು ಪ್ರತಿಭಟನೆ ಮಾಡುವುದು ನಮಗೆ ಆದ ಅನ್ಯಾಯದ ವಿರೋಧ, ನಮ್ಮ ಇಡೀ ಕ್ಯಾಥಲಿಕ್ ಧರ್ಮಕ್ಕೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಆದ ಅನ್ಯಾಯ ವಿರೋಧ
ನಾವು ಧ್ವನಿ ಎತ್ತಲಿಕ್ಕೆ ಇವತ್ತಿಲ್ಲಿ ಸೇರಿದ್ದೇವೆ. ನಮ್ಮ ಮೇಲೆ ನಿರಂತರವಾಗಿ ನಡೆಯುವ ಹಲ್ಲೆಗಳು, ನಮ್ಮಲ್ಲಿ ನಿರಂತರವಾಗಿ ನಮ್ಮ ಮೇಲೆ ಅವರು ಮಾಡುವ ಆರೋಪಗಳನ್ನು ಪ್ರತಿಭಟಿಸಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಇವತ್ತು ಇಬ್ರು ಸಿಸ್ಟರ್ನವರಿಗೆ ಅವರು ಜಾಮೀನು ಕೊಟ್ಟರು. ಆದರೆ ಕಳೆದ 10 ವರ್ಷಗಳಿಂದ UP ಜೈಲ್ ಮತ್ತು ಬೇರೆ ಬೇರೆ ನಮ್ಮ ರಾಜ್ಯದ ಜೈಲ್ಗಳಲ್ಲಿ ಸಿಸ್ಟರ್ಗಳಿಗೆ ಜಾಮೀನಾಗಿದೆ. ಇನ್ನು ಯಾಕೆ ಪ್ರತಿಭಟನೆ? ಸಿಸ್ಟರ್ಗಳಿಗೆ ಜಾಮೀನು ಸರ್ಕಾರ ಕೊಟ್ಟಿದ್ದಲ್ಲ, ಸರ್ಕಾರ ರಿಲೀಸ್ ಮಾಡಿದ್ದಲ್ಲ, ಅವರ ಮೇಲೆ ಮೊಕದ್ದಮೆಯನ್ನು ಹೂಡಿದ್ದು ಹಿಂದೆ ತಗೊಂಡಿದ್ದಲ್ಲ. ನಮ್ಮವರು ಅವರಿಗೆ ಬೇಲನ್ನು ತಗೊಂಡಿದ್ದಾರೆ. ನಮ್ಮವರು ಲಾಯರ್ ಅನ್ನು ಇಟ್ಕೊಂಡು ಅವರನ್ನು ಬೇಲ್ ತಗೊಂಡು ಅವರಿಗೆ ಜಾಮೀನಿನ ಮೇಲೆ ಬಿಡಿಸಿದ್ದಾರೆ. ಸರ್ಕಾರ ಮೊಕದ್ದಮೆಯನ್ನು ಹಿಂದೆ ತಗೊಂಡ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಬಹುದಿತ್ತು. ಎಷ್ಟು ಮುಗ್ಧರು ಅಂತ ಹೇಳಿದ್ರೆ ನಮ್ಮ ಕ್ರಿಶ್ಚಿಯನರು, ಅವ್ರಿಗೆ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಗೊತ್ತಿಲ್ಲ, ಸರಿಯಾಗಿ ಎಲ್ಲ ಮೆಸೇಜ್ ಓದ್ಲಿಕ್ಕೆ ಗೊತ್ತಿಲ್ಲ, ಹೆಡ್ಲೈನ್ಸ್ ನೋಡಿ ನಂಬ್ತಾರೆ. ಇದು ನಂಬಬೇಡಿ. ಈಗ ನಂಬಿ ನಾವು ಈ ತರ ಇಲ್ಲಿ ರೋಡಲ್ಲಿ ನಿಲ್ಬೇಕಾಗಿದೆ, ಈ ಸುಡು ಬಿಸಿಲಲ್ಲಿ ನಾವು ಬಂದು ನಿಂತ್ಕೊಳ್ಬೇಕಾಗಿದೆ. ಯಾಕಂದ್ರೆ ನಮ್ಗೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ನಾವು ಈ ದೇಶದ ಪ್ರಜೆಗಳಂತ ಅವ್ರಿಗೆ ಗೊತ್ತಿದೆ. ಅವರ ಮೇಲೆ ಅವರ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅದು ಸಹ ನಮ್ಮ ಹತ್ರ ಇದೆ. ಅವರ ಆಧಾರ್ ಕಾರ್ಡ್ ಅವರ ಹತ್ರ ಇದ್ರೆ ನಮ್ಮ ಹತ್ರ ಸಹ ಇದೆ. ಅವರ ಹತ್ರ ರೇಷನ್ ಕಾರ್ಡ್ ಇದ್ರೆ ನಮ್ಮ ಹತ್ರ ಸಹ ಇದೆ. ಅವರ ವೋಟರ್ ಐಡಿ ಇದ್ರೆ ನಮ್ಮ ಹತ್ರ ಸಹ ಇದೆ. ಅವರ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ನಮ್ಮ ಹತ್ರ ಸಹ ಇದೆ. ಎಲ್ಲ ಈ ದೇಶದಲ್ಲಿ ಏನು ಹಕ್ಕು ಇದೆ ಅದೆಲ್ಲ ನಮ್ಮ ಹತ್ರ ಸಹ ಇದೆ. ಆದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಯಾಕೆ? ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡದೇ ಇರೋದರಿಂದ ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮುಕ್ತ ಸಿಸ್ಟರ್ಗಳನ್ನು ಜೈಲಿಗೆ ತಳ್ಳಿದ್ರು. ಅವರ ಸ್ಟೇಟ್ಮೆಂಟ್ ಅನ್ನು ತಗೊಳ್ಳಿಲ್ಲ. ಆ ಗುಂಡಗಳ ಸ್ಟೇಟ್ಮೆಂಟ್ ಅನ್ನು ತಗೊಂಡು ಪೊಲೀಸರು, ಛತ್ತೀಸ್ಗಢ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು, ಅವರನ್ನು ಜೈಲಿಗೆ ಕಳಿಸಿದ್ರು. ಆದ ನಂತರ ಅವ್ರಿಗೆ ಬೇಲ್ ಸಿಕ್ಕಿತ್ತು, ಜಾಮೀನು ಸಿಕ್ಕಿತ್ತು. ಜಾಮೀನು ಸಿಕ್ಕಿದ ನಂತರ ಹುಡುಗಿಯರು ಸ್ಟೇಟ್ಮೆಂಟ್ ಕೊಡುವಾಗ ಇವರು ಹೇಳ್ತಾರೆ ಅವರ ಹತ್ರ ಬಲವಂತವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರ ಹತ್ರ ಅಂತ ಹೇಳ್ತಾ ಇದ್ದಾರೆ. ಯಾರು ಅವರನ್ನು ಒಳಗಿಟ್ಟಿದ್ರು? ಇದೇ ಜ್ಯೋತಿ ಶರ್ಮಾ ಮತ್ತೆ ಅವರ ಗುಂಡಗಳನ್ನು ಬಂಧಿಸಿ ಒಳಗಿಟ್ಟಿದ್ರು. ಯಾಕಂತ ಹೇಳಿದ್ರೆ ಅವರು ಎಲ್ಲಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ ಪೊಲೀಸರ ಹತ್ರ ಎಲ್ಲಾದ್ರೂ ಸಿಸ್ಟರ್ಗಳು ಹೊರಗೆ ಬರ್ಬೋದು, ಸಿಸ್ಟರ್ಗಳ ಹತ್ರ ಹಾಕಿದ ಕೇಸ್ ಅನ್ನು ವಾಪಸ್ ತೆಗಿಬಹುದು ಅಂತ ಹೆದರಿಕೆಯಿಂದ ಅವರನ್ನು ಬಂಧಿಸಿಟ್ಟಿದ್ರು. ಇವ್ರಿಗೆ ಬೇಲ್ ಸಿಕ್ತಂತ ಹೇಳುವಾಗ ಇವರು ಹೊರಗೆ ಬಿಟ್ಟಿದ್ದಾರೆ. ಹೊರಗೆ ಬಂದ ತಕ್ಷಣ ಅವರು ಸೀದಾ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಕಂಪ್ಲೇಂಟ್ ಕೊಟ್ಟು ಆದ ನಂತರ ಸಹ ಇವರು ಮಾಧ್ಯಮ ಮುಖಾಂತರ ಜ್ಯೋತಿ ಶರ್ಮಾ ಅವರ ಗುಂಡಗಳು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದ್ರೆ ಛತ್ತೀಸ್ಗಢ ಪೊಲೀಸ್ ಅವರು ಹೇಳ್ತಾರೆ ನಮ್ಗೆ ಸಿಕ್ಲಿಲ್ಲ ಅಂತ. ಏನು ಸಿಕ್ಲಿಲ್ಲ? ಮಾಧ್ಯಮ ಮುಖಾಂತರ ಅವರು ಮಾತಾಡ್ತಾರೆ. ಫೋನ್ ಇದೆ, ಫೋನ್ ಅಲ್ಲಿ ಟ್ರ್ಯಾಕ್ ಮಾಡಿ ಅವರನ್ನು ಹಿಡಿಬಹುದು. ಯಾಕೆ ಹಿಡಿಲಿಲ್ಲ? ನಮ್ಮ ಕ್ರಿಶ್ಚಿಯನ್ ಅವರು ನಾವು ಮಾಡಿದ ಪ್ರತಿಭಟನೆ ಸಾಲದು, ನಾವು ಎದ್ದು ನಿಂತ್ಕೊಳ್ಬೇಕಾಗಿದೆ. ಎಲ್ಲ ಅವರಿಗೆ ಹೇಗೆ ಹಕ್ಕಿದೆ ಅದೇ ಹಕ್ಕು ನಮಗೆ ಇದೆ. ಅದನ್ನು ನಾವು ತೋರಿಸಿದ್ರೆ ಖಂಡಿತವಾಗಿ ಅವರನ್ನು ಬಂಧಿಸಬಹುದು. ಇಲ್ಲದ್ರೆ ಅವರು ಬೇಲ್ ತಗೊಂಡು ವಾಪಸ್ ಬರ್ಬೋದು. ಯಾಕಂತಂದ್ರೆ ಜೈಲಿಗೆ ಹೋಗದೆ ಅವ್ರಿಗೆ ಜಾಮೀನ್ ಮೇಲೆ ಬಿಡಬಹುದು. ಯಾಕೆ? ನಾವು ಹೋರಾಟವನ್ನು ತೀವ್ರಗೊಳಿಸಬೇಕಾಗ್ತದೆ. ಇಲ್ಲದ್ರೆ ನಮ್ಗೆ ಈ ಹಕ್ಕನ್ನು ಅವರು ನಮ್ಮ ಹಕ್ಕನ್ನು ಕಸಿದುಕೊಳ್ಳೋಕು ಖಂಡಿತವಾಗಿ ಸಾಧ್ಯ ಇದೆ. ಅದು ಅವರು ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಮಾನವ ಕಳ್ಳ ಸಾಗಾಣಿಕೆ ಸಿಸ್ಟರ್ಗಳು ಎಲ್ಲಿದೆ? ಈ ದೇಶದಲ್ಲಿ ಒಂದೇ ಒಂದು ಅವರು ಇದು ಕಂಪ್ಲೇಂಟ್ ಅನ್ನು ತೋರಿಸ್ತೀವಿ, ಒಂದೇ ನಿರ್ದೇಶನವನ್ನು ತೋರಿಸ್ತೀವಿ. ಸಿಸ್ಟರ್ಗಳು ಇದುವರೆಗೆ ಮಾನವ ಕಳ್ಳ ಸಾಗಾಣಿಕೆ ಮಾಡಿದರಂತ ಹೇಳಿ ಎಲ್ಲಾದ್ರೂ ತೋರಿಸ್ಲಿ. ಸುಮ್ಮನೆ ಇಲ್ಲಾದ್ರೆ ಪೊಲೀಸ್ ಅವರು ಹೇಳಿದ ವಾಕ್ಯವನ್ನು ತಗೊಂಡು ಅವರನ್ನು ಜೈಲಿಗೆ ತಳ್ಳಿದ್ದಾರೆ.